ಏನು? ಕುದುರೆ ಹೋಯ್ತು. ಕುದುರೆ ಕಳೆದೋಯ್ತಲ್ಲ ಒಡೆಯ. ಅದೇ ಕೇಳಿದ್ ನಾನು, ಎಲ್ಲಿ ಹೋಯ್ತು? ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ನಡೀತಾ ಇದೆ ಅಂದ್ರೆ, ಏನು? ಈ ಮಗನಿಗೆ ಇಷ್ಟು ಸಂಬಳ ಕೊಟ್ಟಿದ್ದೇನೆ, ಇವ ಕುದುರೆ ಕಾಯಿಲೆ ಒಳ್ಳೆ ಹೊಟ್ಟೆ ಬೆಳೆಸಿದ, ಕುದುರೆ ಕಳೆದು ಹೋಯ್ತು, ಇವನಿಗೆ ಇಲ್ಲಿ ಹೋಯ್ತು ಅಂತ ಗೊತ್ತಾಗಿಲ್ಲ ಅಂತ. ಕುಂಬಳಕಾಯಿ ಕಳ್ಳ ಹೇಳಿದ ತಕ್ಷಣ ಎಲ್ಲ ನುಸಿ ನೋಡಿದ ಹಾಗೆ ಆಯ್ತು ನಿನ್ನ ಕಥೆ. ನಾನು ಹೇಳಲಿಲ್ಲ ಎಲ್ಲುಂಟು ಕುಂಬಳಕಾಯಿ. ಹೌದಾ? ಆದ್ರೆ ವಿಷಯ ಒಂದು ಘಟನೆ ನಡೆದು ಹೋಯ್ತು ಒಡೆಯ. ವಿಷಯ ಏನಾಯ್ತು ನೋಡಿ, ಬೆಳಗ್ಗೆ ಸೂರ್ಯ ಉದಯ ಆಗುತ್ತದೆ, ಕುದುರೆ ಎದ್ದಿದೆ. ಕುದುರೆ ಎದ್ದಿದ್ರಿಂದ ನಾನು ಹೇಳ್ಬೇಕಾಯ್ತು. ಕುದುರೆ ಮೇಯ್ತಾ ಮೇಯ್ತಾ ಹೋಯ್ತು, ನಾನು ನೋಡ್ತಾ ನೋಡ್ತಾ ಇದ್ದೆ. ಸೂರ್ಯನಾರಾಯಣ ಮೇಲೆ ಹೋದ, ಇನ್ನೂ ಕುದುರೆ ಮೇಯ್ತಾ ಇತ್ತು, ನಾನು ನೋಡ್ತಾ ಇದ್ದೆ. ಹೀಗೆ ಮುಂದೆ ಹೋಗಿ 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 ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ, ನಮ್ಮ ಈ ದೇಶದ ಗಡಿ ಪ್ರದೇಶದವರೆಗೆ ಹೋಯ್ತು ಕುದುರೆ. ಆಗ ಸ್ವಲ್ಪ ನನಗೆ ನಿದ್ದೆ ಬಂದಾಗ ಅಷ್ಟರಲ್ಲಿ ನಾನು ಕುದುರೆ ನೋಡ್ತಾನೆ ಇದ್ದೆ. ಆದ್ರೆ ಕುದುರೆ ಮೇಯ್ತಾ ಮೇಯ್ತಾ ಕುದುರೆ ಎರಡು ಕಾಲು ಪಕ್ಕದ ದೇಶಕ್ಕೆ ಹೋಗಿದೆ. ಅದು ಹೋಗಿದ್ದೆ ತಡ, ನಾನು ಏನ್ ಶಬ್ದ ಅಂತ ಗೊತ್ತಿಲ್ಲ. ಇಬ್ಬರು ಹುಡುಗರು, ಇನ್ನೊಂದು ಹುಡುಗರಲ್ಲಿ ಎಷ್ಟು ತಯಾರಾಗಿದ್ದಾರೆ ಅಂದ್ರೆ ಓಡಿ ಬಂದ್ರು. ಆ ಕುದುರೆಯ ತಲೆಯ ಮೇಲೆ ಒಂದು ಕಟ್ಟಿದ್ದೀರಲ್ಲ ನೀವು ಲೇಖನ, ಹೌದು, ಅದನ್ನು ಹೀಗೆ ತೆಗೆದ್ರು. ಏನ್ ಓದಿದ್ರು ಇಬ್ರು, ಹೀಗೆ ಮಾಡಿದ್ರು. ಏನ್ ಮಾಡಿದ್ರು ಗೊತ್ತಿಲ್ಲ, ದೂರ ನಿಂತಿದ್ದೆ ಅಷ್ಟೊಳಗೆ. ಹೀಗಂದ್ರು ಅವ್ರು ಏನೋ ದೊಡ್ಡ ಭಾಷೆಯಲ್ಲಿ ಹೇಳಿದ್ರು. ನಂಗೆ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕುದುರೆ ತೆಗೆ ಒಳಗೆ ಹಾಕ ಅಂದ್ರು. ನಾನು ಲೆಕ್ಕ ಹಾಕಿ ಏನಾದ್ರೂ ಮರಿ ಕುದುರೆ ಹಿಡಿಬೇಕಂತ, ಕುದುರೆ ಹಿಡಿಬೇಕಂತ ನಾನು ಒಂದು ಕಾಲ ಹಾಕ್ಬೇಕು ಅಷ್ಟೊತ್ತಿಗೆ ಒಳ್ಳೆ ಒಬ್ಬ ಸೈನಿಕ ಅಂದ. ನನಗೆ ಒಳಗೆ ಹೋಗ್ತೀನಿ. ಹಾಗಾದ್ರೆ ಒಡೆಯ, ಅವನು ನನಗೆ ಹೇಳಿದ್ದು ಒಡೆಯ. ಅಲ್ಲಿಗೆ ನಾನು ಹೆದರಿ ಓಡಿದವನು, ಒಲ್ಲು ಉಸಿರು ಬಿಟ್ಟವನು, ಇಲ್ಲಿ ಬಂದ ಮತ್ತೆ ತಿರುಗಿ ಉಸಿರು ಬಿಡ್ತಾ ಇದ್ದೇನೆ. ಆ ವಿಷಯ ಎಲ್ಲ ಬಿಡು. ಕುದುರೆ ಹೋದದ್ದು ಎಲ್ಲಿಗೆ, ಯಾವ ರಾಜ್ಯಕ್ಕೆ, ಯಾರು ಅದನ್ನು ಕಟ್ಟಿದ ಅದನ್ನು ತಿಳಿದುಕೊಂಡೇ ಬಂದಿದ್ದಾನೆ ಒಡೆಯ. ಹೇಳ ಆ ವಿಷಯ. ಯಾವ ದೇಶ ಹೇಳ್ತೇನೆ ನೋಡ್ಯಾ, ಸ್ವಲ್ಪ ಸುಧಾರಿಸ್ಕೊಂಡು ಹೇಳ್ತೇನೆ ನೋಡ್ಯಾ ನೋಡ್ಯಾ. ಅದು ಆ ರಾಜ್ಯದ ಹೆಸರು ಜೋಕರ್ ಬೇಕಾ, ಜೋಕರ್ ಬೇಕಾ ಯಾರಿಗೊಂದು ಗೊತ್ತಾಯ್ತು. ಅದು ಅಲ್ಲಿ ಅರಸ ವೀರಮಣಿ ಜ್ಯೋತಿರ್ಮೇಧಪುರ. ಅದೇ ಅದೇ ನಾನು ಎಂತ ಹೇಳ್ತವ್ರೆ ಅದನ್ನೇ ಹೇಳಿದ್ದ ನನಗೆ ಕೇಳಿದಾಗ. ಅಲ್ಲಿ ಅಲ್ಲಿ ಅರಸ ವೀರಮಣಿ ಅವನು ಸಾಮಾನ್ಯನವನಲ್ಲ, ಈ ಲೋಕವೇ ಪೂಜಿಸುವುದು ಶಿವನನ್ನು. ಆದರೆ ಇವನು ಶಿವನಿಗೇ ಮಾವಯ್ಯ.
ಶಿವನಿಗೆ ಮಾವ. ಶಿವನಿಗೆ ಮಾವ. ಹೇಗೆ ಮಾವ? ಹೇಗೆ ಮಾವ ಅಂದ್ರೆ ನಿಮ್ಮ ಮಗಳನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಓಹೋ, ಹಾಗೆ ಇವ ಮಾವಯ್ಯ. ಹಾ ಅಷ್ಟೇ ಅಲ್ಲ, ಹಾ. ಅವನಿಗೆ ಇಬ್ರು ಗಂಡು ಮಕ್ಕಳು. ಹಾ. ವಿಶೇಷ ಒಡೆಯ. ಗಂಡು ಮಕ್ಕಳು ವಿಶೇಷ. 2 ಗಂಡು ಮಕ್ಕಳು. ಹಾ ಗಂಡು ಮಕ್ಕಳೇ ವಿಶೇಷ ಅಲ್ಲ ಒಡೆಯ. ಹಾ. ಆದ್ರೆ ವಿಶೇಷವಾದ 2 ಗಂಡು ಮಕ್ಕಳಿದ್ದಾರೆ. ಹಾ ಹಾ. ಎಂತಹ ಶೌರ್ಯವಂತರು. ಹೌದಾ? ಆ ಕುದುರೆ ಹಿಡಿದು ಎಲ್ಲ ಮಳೆ ಹಾಕಿದ್ರಲ್ಲ. ಹಾ. ಹಾಗಾಗಿ ಅವರದ್ದು ಶಿವಸೇನೆ. ಹಾಗಾಗಿ ಶಿವಸೇನೆ. ಹೌದು. ಹಾ, ನಮ್ದು ರಾಮಸೇನೆ ಉಂಟಲ್ಲ ಇಲ್ಲಿ. ಹಾ, ನಮ್ಮದು ರಾಮಸೇನೆ ಉಂಟು ಒಡೆಯ. ಹಾ. ಆದರೆ ಹಾ. ಇದು ರಾಷ್ಟ್ರ ಬೇರೆ. ಹಾ. ಆ ಮಹಾರಾಷ್ಟ್ರದಲ್ಲಿ ಹಾ. ಶಿವಸೇನೆಯೊಟ್ಟಿಗೆ ರಾಮಸೇನೆ ಸೇರಿಕೊಳ್ಳುವುದೇ. ಹಾಗಾಗಿ ಅಲ್ಲಿ ಅವರೊಂದಿಗೆ ಯುದ್ಧ ಬೇಡ ಒಡೆಯ. ಹಾ. ಅವರೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವ. ಹಾ. ಈಗ ನೋಡಿ, ಹಾ. ಯುದ್ಧ ಶುರು ಮಾಡಿ. ನೋಡಿ, ವರ್ಷ ಎಲ್ಲ ನೀವು ಸಂಬಳ ಕೊಡುವುದು, ನಾನು ನೀವು ಹೇಳಿದ ಕೇಳುದು. ಹಾ. ಇವತ್ತು ಒಂದು ದಿವಸ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳುವ. ಹೇಗೆ? ಹಾ. ನಾನು ಹೇಳಿದಾಗ ನೀವು ಕೇಳಿ. ಹಾ. ಸಂಬಳ ನೀವೇ ಕೊಡಿ. ನಾನ್ ಹೇಳಿದಾಗ ನೀವು ಕೇಳಿ. ಯಾಕೆ ಅವರಿದ್ರೆ ಆಯ್ತು. ಹಾ. ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ, ಹಾ. ಯುದ್ಧ ಬೇಡ ಒಡೆಯ. ಹಾ. ಯುದ್ಧ ಮಾಡುವುದರಿಂದ ಹಾ. ಏನು ಪ್ರಯೋಜನ? ಹಾ. ನಮ್ಮ ಜನ, ಹಾ. ನಮ್ಮ ಧನ, ಹಾ. ನಮ್ಮ ಧನ ಎಲ್ಲ ಕಳೆದುಕೊಳ್ಳುವುದಲ್ಲ. ಈಗ ನೋಡಿ, ಕೆಲವರು ಉಂಟಲ್ಲ ಅದು, ನಮ್ಮ ಋಣ. ಅದು 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 ಹೋಯ್ತು, ಪೂರ ಹೋಯ್ತು, ನಮ್ದು ಋಣವೇ ಹೋಯ್ತು. ಹಾ. ಹಾಗಾಗಿ ಯುದ್ಧ ಬೇಡ ಒಡೆಯ. ಹಾ. ಕೆಲವರು ಯುದ್ಧ ಶುರು ಮಾಡಿದವರೇ ನಿಲ್ಲಿಸ್ಲಿಕ್ಕೆ ಆಗ್ತಾ ಬಂದ. ಈ ಸಂವತ್ಸರ ಹಾಗಿನ ಇದು ಪರಾಭವ ಒಡೆಯ. ಹೌದಾ? ಹಾಗಾಗಿ ಹಾ. ಒಂದೇ ಒಂದು ವಾಕ್ಯ ಹೇಳ್ತೇನೆ ಕೇಳಿ ಒಡೆಯ. ಹೇಳು, ಹೇಳು. ಈಗ ನ್ಯಾಯವಾಗಿ ಹೇಳು. ನೀವು ಹಾ. ನೇರವಾಗಿ ವೀರಮಣಿ ಆಸ್ಥಾನಕ್ಕೆ ಹೋಗಿ ಹಾ. ಅಲ್ಲಿ ಅಪ್ಪ ಮಕ್ಕಳೆಲ್ಲ ಒಟ್ಟಿಗೆ ಇರ್ತಾರೆ. ಹಾ. ಅಲ್ಲಿ ಹಾ. ಮಕ್ಕಳೆದುರು ಅಪ್ಪನಿಗೆ ಬುದ್ಧಿ ಹೇಳಿ. ಮಕ್ಕಳೆಲ್ಲ ಅಪ್ಪ ಹೇಳಿ. ಅಲ್ಲ ಅಲ್ಲ ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಹಾ. ಅಪ್ಪನ ಎದುರು ಮಕ್ಕಳಿಗೆ ಬುದ್ಧಿ ಹೇಳಿ. ಹಾ. ಮಕ್ಕಳೇ, ಹಾ. ನೀವು ಕುದುರೆಯನ್ನ ಕಟ್ಟಬಾರ್ದಿತ್ತು. ಹಾ. ಒಳ್ಳೆ ಚಂದ ಉಂಟು ಬಿಳಿ ಕುದುರೆ, ಹಾ. ಎಲ್ಲ ಬಂಗಾರ ಹೇರಿದ್ದಾರೆ ಅಂತ ಕಟ್ಟಿಬಿಟ್ರಿ. ಹಾ. ಆದ್ರೆ ಅದು ಆಟಕ್ಕಿರುವ ಕುದುರೆ ಅಲ್ಲ. ಹಾ. ಹಾಗಾಗಿ ಅದು ಅಶ್ವಮೇಧದ ಕುದುರೆ ಅಂತ ಹೇಳಿ. ಹಾ. ಇನ್ನು ನಾನು ಹೆಚ್ಚು ಮಾತಾಡುವುದಿಲ್ಲ. ಯಾಕೆ ಅಂದ್ರೆ ಹಾ. ಹೆಚ್ಚು ಮಾತಾಡಿದ್ರೆ ಅವ್ರು ತಾಳ ಕೊಡ್ತಾರೆ. ಹಾ. ಅಲ್ಲದೆ ಒಳ್ಳೆಯ. ವಿಷಯ ಗೊತ್ತಾಯ್ತು. ವಿಷಯ ಗೊತ್ತಾಯ್ತು. ಮತ್ತೆ ನಾನು ರಾಜಕೀಯ ಮಾತಾಡ್ತೇನೆ, ಲೌಕಿಕ ಮಾತಾಡ್ತೇನೆ ಗೊತ್ತಾಗ್ತದೆ. ಹಾ. ಹಾಗಾಗಿ ನಾನು ಖಂಡಿತ ಯುದ್ಧಕ್ಕೆ ಬರುವುದಿಲ್ಲ ಒಡೆಯ. ನೀವು ಏನಾದ್ರೂ ಮಾಡಿ, ಹಾ. ನಾನು ನೇರವಾಗಿ ತಿರುಗಿ ಅಯೋಧ್ಯೆಗೆ ಹೋಗ್ತೇನೆ. ಅಲ್ವಾ? ನಾನು ಊಟ ಮಾಡುವುದು ತೊಂಬಳಿಯನ್ನ, ಹಾ. ಅದನ್ನು ಮಾಡಿಕೊಂಡು ನಾನು ಯುದ್ಧಕ್ಕೆ ಹೋಗುದ ಒಡೆಯ. ನಿನ್ನಿಂದ ಸಾಧ್ಯವಾಗುವುದು ಅದು. ಯುದ್ಧದ ವಿಷಯ ನಾನು ನೋಡಿಕೊಳ್ಳುತ್ತೇನೆ. ವಿಷಯ ನನಗೆ ತಿಳಿದಿದೆ. ನೀನು ಹೋದ ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಇಲ್ಲಿ ನಾನು